ತುಲಾ ರಾಶಿ, ನಿಮ್ಮ ರಾಶಿಗೆ ಈ ದಿನ ಒಳ್ಳೆಯ ಸಮಯ. ರಾಶಿಯಲ್ಲಿ ಚಂದ್ರನಿರುವುದರಿಂದ ಈ ದಿನ ವಿಶೇಷವಾಗಿ ಅಲಂಕಾರ ವಸ್ತುಗಳು, ವಸ್ತ್ರಗಳು ಅಥವಾ ಸಂಭ್ರಮಾಚರಣೆಯನ್ನು ಮಾಡಿಕೊಳ್ಳುವಂತಹ ಮಾನಸಿಕವಾದಂತಹ ಕೆಲವು ಸಂತೋಷದ ವಾತಾವರಣಗಳು, ಈ ಎಲ್ಲ ನಿಯಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಯೋಗ ಇದೆ. ಆದರೆ ಅಮೂಲ್ಯವಾದ ವಸ್ತು ಮರೆತು ಹೋಗುವಂತಹ, ಕಳೆದು ಹೋಗುವಂತಹ ಸಾಧ್ಯತೆಯೂ ಇದೆ. ಮಕ್ಕಳ ವಿಷಯದಲ್ಲಿಯೂ ಜಾಗ್ರತೆಯಾಗಿರಬೇಕು. ಆರ್ಥಿಕ ಪ್ರಗತಿ ಕಾಣುವಂತಹ ಸಾಧ್ಯತೆಗಳು ಇರುತ್ತೆ. ಅವಿವಾಹಿತರಿಗೆ ವಿವಾಹದ ಮಾತುಕತೆಯನ್ನು ನಡೆಸಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣಿಸುತ್ತೆ. ಬಹುತೇಕವಾಗಿ ತುಲಾ ರಾಶಿಯವರಿಗೆ ಈ ದಿನ ಒಳ್ಳೆಯ ಅವಕಾಶಗಳು, ಆದಾಯದಲ್ಲಿ ಅಭಿವೃದ್ಧಿ, ವ್ಯಾಪಾರದಲ್ಲಿ ಬಡ್ತಿ, ವಿಶೇಷ ವಿದ್ಯಾಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ನಿಮ್ಮ ಸ್ಥಾನಮಾನಗಳು, ನಿಮ್ಮ ಶ್ರಮಕ್ಕೆ ನಿಮಗೆ ಪ್ರಶಂಸೆಗಳು ಕೇಳಿ ಬರುವಂತಹ ಸಾಧ್ಯತೆ. ಸ್ವಉದ್ಯೋಗ ಮಾಡುವವರಿಗೆ ಒಳ್ಳೆಯ ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಮತ್ತು ಆದಾಯದಲ್ಲಿ ಚಿಂತೆ ಇಲ್ಲದೆ ಇರುವಂತಹ ಅನುಭವಗಳನ್ನು ಈ ದಿನ ಪಡೆದುಕೊಳ್ಳುವ ಸಾಧ್ಯತೆ ಜಾಸ್ತಿಯಾಗಿದೆ. ತಾವು ಈ ದಿನ ಮಾಡಬೇಕಾದಂತಹ ದೇವತಾ ಸ್ಮರಣೆ, ನಾಗದೇವರ ಸೇವೆಯನ್ನು ಮಾಡಿ, ಸುಬ್ರಹ್ಮಣ್ಯ ದೇವರಿಗೆ ಸ್ಮರಣೆಯನ್ನು ಮಾಡುವುದು, ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡುವುದು, ಕ್ಷೇತ್ರ ದರ್ಶನಾದಿಗಳನ್ನು ಮಾಡಿ ಯತ್ಕಿಂಚಿತ್ ದಾನ ಧರ್ಮಾದಿಗಳನ್ನು ಮಾಡುವುದು ಒಳ್ಳೆಯದು. ವೃಶ್ಚಿಕ ರಾಶಿ, ನಿಮ್ಮ ರಾಶಿಗೆ ಈ ದಿನ ಯಾವುದೇ ಒಂದು ಖಡಕ್ಕಾದಂತಹ ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರ ಈ ದಿನ ಮಾಡಬಾರ್ದು. ಧನ ನಷ್ಟ ಯೋಗ ಇದೆ, ಮೋಸ ಹೋಗುವ ಯೋಗ ಇದೆ, ಅಥವಾ ಕೆಲವು ಸಂಭ್ರಮಾಚರಣೆಯಲ್ಲಿ ತೊಡಗಿಸಿಕೊಳ್ಳುವಂಥ ನಿಮಗೆ ಆರೋಗ್ಯ ಮತ್ತು ಅನಿರೀಕ್ಷಿತವಾಗಿ ಯಾವುದಾದರೂ ಅಸಮಾಧಾನದ ಘಟನೆಗಳು ಎದುರಾಗುವಂತಹ ಸಾಧ್ಯತೆಗಳು ಇದೆ. ಕಾರಣವಿಲ್ಲದೆ ಮನೆಯಲ್ಲಿ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಸಪ್ತಮದಲ್ಲಿ ಕುಜನಿರುವುದರಿಂದ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರದಲ್ಲಿ ಈ ದಿನ ಅಷ್ಟೇನು ಶುಭಪ್ರದವಾದ ಸಮಯ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹೋಟೆಲ್ ಉದ್ಯಮಿಗಳಿಗೆ ಈ ದಿನ ಲಾಭದಾಯಕವಾದ ದಿನ. ಇನ್ನು ಬೀದಿ ವ್ಯಾಪಾರಿಗಳು ಅಂದರೆ ಮಾರ್ಕೆಟಿನಲ್ಲಿ ಮಾಡುವಂಥ ವ್ಯವಹಾರಗಳು, ಇವರಿಗೆ ಈ ದಿನ ನಷ್ಟವಾದರೂ ಅದರಿಂದ ಲಾಭ ಪಡೆದುಕೊಳ್ಳುವ ಯೋಗಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ಮಿಶ್ರಪ್ರದವಾದ ಸಮಯ ವೃಶ್ಚಿಕ ರಾಶಿಯವರಿಗೆ ಈ ದಿನ ಇದೆ. ತಾವು ಈ ದಿನ ದುರ್ಗಾ ಪರಮೇಶ್ವರಿ ದೇವರ ಸೇವೆಯನ್ನು ಮಾಡಿ, ಗಣಪತಿಗೆ ಗರಿಕೆ ಅರ್ಚನೆಯನ್ನು ಮಾಡುವ ಪ್ರಯತ್ನ ಮಾಡಿ, ಶುಭ ಫಲವನ್ನು ಪಡೆಯುವ ಯೋಗ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಧನುರಾಶಿ, ನಿಮ್ಮ ರಾಶಿಗೆ ಈ ದಿನ ಲಾಭಪ್ರದವಾದ ದಿನ. ನಿಮಗೆ ಗೊತ್ತಿಲ್ಲದೇ ಇರುವ ಹಾಗೆ ನಿಮ್ಮ ಸಂಪತ್ತು ನಿಮ್ಮ ಮನೆ ಸೇರುವಂತಹ ದಿನ, ಪ್ರಗತಿಯನ್ನು ಕಾಣುವಂತಹ ದಿನ, ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುವಂತಹ ದಿನ, ನಿಮ್ಮ ವ್ಯವಹಾರಕ್ಕೆ ಒಳ್ಳೆಯ ಸಹಕಾರ ಸಹಾಯ ಕೊಡುವಂತಹ, ನೀವು ಪಡೆದುಕೊಳ್ಳುವಂತಹ ನಿರ್ಧಾರಗಳು ಕಾಣಿಸುತ್ತೆ. ಧನುರಾಶಿಯ ವ್ಯಾಪಾರಸ್ಥರಿಗೆ ಈ ದಿನ ಒಳ್ಳೆಯ ಲಾಭದಾಯಕವಾದಂತಹ ಅನುಭವಗಳನ್ನು ಪಡೆಯುವ ಯೋಗ ಇದೆ. ಬಿಲ್ಡಿಂಗ್ ಕಾಂಟ್ರಾಕ್ಟರಿಗೆ ಬಹಳ ದಿನದಿಂದ ನಿರೀಕ್ಷೆ ಮಾಡಿದಂತಹ ಸಂಪತ್ತು ನಿಮ್ಮ ಪಾಲಿಗೆ ಕೈ ಸೇರುವಂತಹ ಯೋಗಗಳಿದೆ. ದೂರ ಸ್ಥಳ ಪ್ರಯಾಣ ಮಾಡುವ ಯೋಗಗಳು ಇದೆ. ಆರೋಗ್ಯದ ವ್ಯತ್ಯಾಸಗಳಿದ್ದವರಿಗೆ ರೋಗದಿಂದ ಮುಕ್ತಿಯಾಗುವಂತಹ ಸಾಧ್ಯತೆಗಳಿದೆ. ಬಹುತೇಕವಾಗಿ ಈ ದಿನ ಧನುರಾಶಿಯವರಿಗೆ ಶುಭ ಇದೆ. ತಾವು ಸೂರ್ಯನಾರಾಯಣ ದೇವರಿಗೆ ಪ್ರಾರ್ಥನೆ, ಸೇವೆಯನ್ನು, ರುದ್ರಾಭಿಷೇಕವನ್ನು ಮಾಡುವುದು ಬಹಳ ಒಳ್ಳೆಯದು. ಮಕರ ರಾಶಿ, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂಥ ವಾರ್ತೆಯನ್ನು ಕೇಳುವ ಒಳ್ಳೆಯ ದಿನ. ಬಹಳ ದಿನದಿಂದ ಮಾತಾಪಿತೃಗಳನ್ನು, ಬಂಧುಗಳನ್ನು ವೀಕ್ಷಣೆ ಮಾಡದೆ ಇವತ್ತು ಸಂಭ್ರಮಾಚರಣೆಯನ್ನು ಮಾಡಿಕೊಳ್ಳುವಂಥ ಅವಕಾಶಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ವ್ಯಾಪಾರದಲ್ಲಿ ಅಭಿಷ್ಟ ಫಲವನ್ನು ಪಡೆದುಕೊಳ್ಳುವ ಯೋಗಾದಿಗಳು ಎದ್ದು ಕಾಣಿಸ್ತಾ ಇದೆ. ವಿದ್ಯಾಕ್ಷೇತ್ರವನ್ನಿಟ್ಟುಕೊಂಡು ವ್ಯವಹರಿಸುವವರು ನಿಮಗೆ ಒಳ್ಳೆಯ ಈ ದಿನದ ಆದಾಯದ ಅಭಿವೃದ್ಧಿಯನ್ನು ಕಾಣುವ ಒಳ್ಳೆಯ ಲಕ್ಷಣಗಳಿದೆ. ಈ ದಿನ ತಾವು ಹೆಚ್ಚಿನ ಶ್ರಮ
ಸಮಯಕ್ಕೆ ಆದ್ಯತೆಯನ್ನು ಕೊಟ್ಟರೆ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ ಯೋಗ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಶನಿದೇವರ ಸೇವೆಯನ್ನು, ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನು ಮಾಡುವುದು, ನಾಗದೇವರ ಆರಾಧನೆಯನ್ನು ಮಾಡುವುದರಿಂದ ಒಳ್ಳೆಯ ಫಲ. ಕುಂಭರಾಶಿ. ಮಾತಾಪಿತೃಗಳ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ, ಸಹೋದರ ಬಂಧುಗಳೊಂದಿಗೆ ಮಾನಸಿಕವಾದ ಕಿರಿಕಿರಿಯ ವಿವಾದ, ಕಾರಣವಿಲ್ಲದೆ ಆಪಾದನೆಯನ್ನು ಪಡೆದುಕೊಳ್ಳುವ ಸಾಧ್ಯತೆ, ಮಾತನಾಡಿದ ಮಾತು ಆಪಾದನೆಗೆ ಕಾರಣವಾಗುವ ಸಾಧ್ಯತೆ. ಹಿತಮಿತವಾಗಿ ಈ ದಿನ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದು ಬಹಳ ಒಳ್ಳೆಯದು. ವ್ಯಾಪಾರಿಗಳಿಗೆ ಈ ದಿನ ಒಳ್ಳೆಯ ಲಾಭದಾಯಕವಾದ ದಿನ ಅಂತ ಹೇಳಲಿಕ್ಕಾಗುವುದಿಲ್ಲ. ಈ ದಿನ ಕುಂಭರಾಶಿಯವರಿಗೆ ಮಿಶ್ರಪ್ರದವಾದ ಫಲವು ಅಧಿಕವಾಗಿ ಕಾಣುವುದರಿಂದ ತಾವು ಮಹಾಗಣಪತಿಗೆ ಗರಿಕೆಯ ಅರ್ಚನೆಯನ್ನು, ಹಾಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವರಿಗೆ ಇಷ್ಟವಾಗುವ ವಸ್ತುವನ್ನು, ವಸ್ತ್ರವನ್ನು, ಹಣವನ್ನು, ಇಷ್ಟವಾದದ್ದನ್ನು ಕೊಟ್ಟು ಆಶೀರ್ವಾದವನ್ನು ಪಡೆಯುವುದು ಬಹಳ ಒಳ್ಳೆಯದು. ಮೀನರಾಶಿ. ನಿಮ್ಮ ರಾಶಿಗೆ ಈ ದಿನ ತುಂಬ ಜಾಗ್ರತೆಯಾಗಿರಿ. ಯಾವುದೇ ದುಡುಕಿ ತೆಗೆದುಕೊಳ್ಳುವ ನಿರ್ಧಾರವು ನಷ್ಟವೋ ಆಪಾದನೆಯೋ ಕಾರಣವಾಗಿರುತ್ತೆ. ಹಿರಿಯರೊಂದಿಗೆ ಭಿನ್ನಾಭಿಪ್ರಾಯಗಳು ಕಾಣುವಂತಹ ಸಾಧ್ಯತೆಗಳಿದೆ. ಸಹೋದರ ಸಹೋದರಿಯರೊಂದಿಗೆ ಕೆಲವು ವೈಯಕ್ತಿಕವಾದ ವಿಚಾರಗಳ ಬಗ್ಗೆ ಮನಸ್ತಾಪಾದಿಗಳು ಕಾಣುವ ಲಕ್ಷಣ ಸ್ನೇಹಿತರೊಂದಿಗೂ ಇರುತ್ತೆ. ವ್ಯಾಪಾರದಲ್ಲಿ ಈ ದಿನ ಅಷ್ಟೇನು ಶುಭಪ್ರದವಾದ ಸಮಯ ಅಲ್ಲ. ಆರೋಗ್ಯ, ಆಲಸ್ಯ ಮತ್ತು ಮಾಡುವ ಕರ್ತವ್ಯದಲ್ಲಿ ಆಸಕ್ತಿಹೀನತೆಗಳು ನಿಮ್ಮನ್ನು ತುಂಬ ಬಾಧಿಸುವ ಲಕ್ಷಣಗಳು ಈ ದಿನ ಕಾಣಿಸ್ತಾ ಇದೆ. ವೃದ್ಧಾಪ್ಯದವರಿಗೆ ಬೆನ್ನು, ಕೈ, ಕಾಲುಗಳ ನೋವುಗಳು ಅಧಿಕವಾಗಿ ಕಾಣುವಂತಹ ಸಾಧ್ಯತೆ ಆರೋಗ್ಯದ ನಿಮಿತ್ತವಿರುತ್ತೆ. ಕಾರಣವಿಲ್ಲದೆ ಕ್ರೋಧ ಮಾಡಿಕೊಳ್ಳುವಂತಹ ಗುಣ ನಿಮ್ಮಲ್ಲಿ ಈ ದಿನ ಜಾಸ್ತಿಯಾಗಿರುವುದರಿಂದ ಸಮಾಧಾನವಾಗಿರುವುದು ನಿಮ್ಮ ಪಾಲಿಗೆ ಈ ದಿನ ಬಹುತೇಕವಾಗಿ ಶುಭವನ್ನು ಕೊಡುವ ಸಾಧ್ಯತೆ ಇದೆ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಮೇಲಾಧಿಕಾರಿಗಳ ಕಿರಿಕಿರಿಗಳು ಜಾಸ್ತಿಯಾಗಿ ಕಾಣಿಸುತ್ತೆ. ವಾಹನ ಚಾಲಕರಿಗೆ ಈ ದಿನ ಪ್ರಯಾಣದಲ್ಲಿ ಕಲಹಾದಿಗಳು ನಡೆಯುವಂಥ ಸಾಧ್ಯತೆ ಇದೆ. ಅದರಿಂದ ಮೀನರಾಶಿಯವರು ಬಹುತೇಕವಾಗಿ ಈ ದಿನ ಹಿತಮಿತವಾದ ಮಾತು, ಸಮಾಧಾನಕ್ಕೆ ಮಹತ್ವ ಮತ್ತು ಸಮಯಕ್ಕೆ ಮೌಲ್ಯವನ್ನು ಹೆಚ್ಚಿಗೆ ತಾವು ನಿರ್ಧರಿಸಿಕೊಂಡರೆ ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ದೇವರ ಪ್ರಾರ್ಥನೆ, ನಾಗದೇವರ ಸೇವೆಯನ್ನು ಮಾಡಿ, ಎಳ್ಳೆಣ್ಣೆಯನ್ನು ಶನಿದೇವರಿಗೆ, ಶಿವದೇವರಿಗೆ, ಮುಖ್ಯಪ್ರಾಣನಿಗೆ ಕೊಟ್ಟು ರುದ್ರಾಭಿಷೇಕವನ್ನು ಮಾಡುವುದನ್ನು ಮಾಡಿ ಮೀನರಾಶಿಯವರಿಗೆ ಶುಭ ಫಲ ಉಂಟಾಗುವ ಸಾಧ್ಯತೆ ಇದೆ.